YouTube channel. ಹಾಯ್ ಆಲ್, ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದೀವಿ. ನಮ್ಮ ಊರಲ್ಲಿ ಒಂದು ಪುಟಾಣಿ ವ್ಲಾಗ್. ಸಡನ್ ಆಗಿ ಪ್ಲಾನ್ ಆಯ್ತು. ಸೊ ಪ್ರಗತಿ ಮಾತ್ರ ಮಿಸ್ಸಿಂಗ್. ಪ್ರಗತಿ ಬರ್ಲಿಲ್ಲ. ಪೀಡಿಯಾಟ್ರಿಕ್ ಟೆಸ್ಟ್ ಸ್ವಲ್ಪ ಓದ್ಕೋಬೇಕು ಅಂತಂದ್ರು. ಪ್ಲಾನ್ ಎಲ್ಲ ಆಗೋಗಿತ್ತು. ಆಮೇಲೆ ಸಡನ್ ಆಗಿ ಬೇಡ ಅಂತ ಆಯ್ತು. ಸರಿ ಬೇಗ ಬಂದ್ಬಿಡೋಣ ಅಂತ ಹೇಳಿ ಸರ್ಕಲ್ ಹೊರಟ್ವಿ. ಹಾಗೆ ಇವಾಗ ಕಾರ್ತಿಕ ಸೋಮವಾರ ಅಂದ್ರೆ ಕಾರ್ತಿಕ ಅಲ್ವಾ, ಊರಲ್ಲಿ ಎಲ್ಲಾರು ದೇವ್ರಿಗೆ ಮಾರಮ್ಮ ಇದೆ ಅಲ್ಲ. ಒಂದ್ಸರಿ ನಾವು ಓಪನಿಂಗ್ ವಿಡಿಯೋ ಮಾಡಿದ್ದೆ, ಅದು ಪೂಜೆ ಮಾಡಿಸ್ತಾರೆ ಎಲ್ಲಾರು. ಸೊ ಹಂಗಾಗಿ ನಾವು ಸುಮಾರು ದಿನ ಆಯ್ತು ದೇವ್ರ ನೋಡಕ್ಕೂ ಹೋಗಕ್ಕಾಗಿಲ್ಲ. ಸರಿ ಹೋಗ್ತೀವಿ, ಹಿಂಗೆ ಪೂಜೆ ಮಾಡಿಸ್ಕೊಂಡ್ ಬರೋಣ. ಪ್ರೀತಮ್ ಕಾಲ್ ಕೆಳಗಡೆ ಇಳಿಸು. ಹೋಗ್ತೀವಿ, ಹೆಂಗೆ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ. ಸೊ ಬನ್ನಿ, ಇವತ್ತು ನಮ್ಮೂರಲ್ಲಿ ಒಂದ್ ಬ್ಲಾಗ್ ಹೆಂಗಿರತ್ತೆ ನೋಡೋಣ. ಪ್ರಗತಿನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ತುಂಬಾ ಆಸೆ ಇಟ್ಟಿದ್ದೆ ಕರ್ಕೊಂಡು ಹೋಗ್ಬೇಕಂತ. ನೋಡಿದ್ರೆ ಹೂವ ತಗೊಳ್ತಾ ಇದ್ದಾರೆ ನಮ್ಮ ಮನೆಯವರು ದೇವಸ್ಥಾನಕ್ಕೆ. ಮತ್ತೆ ಕಾರ್ಗೂ ಪೂಜೆ ಮಾಡಿರ್ಲಿಲ್ಲ. 5 ಪೂಜೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಮಾಡಿರ್ಲಿಲ್ಲ. ಸರಿ ಹಂಗೆ ಕಾರ್ಗೂ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೂವ ತಗೊಂಡು ಹೊರಡ್ತಾ ಇದೀವಿ. ಇನ್ನು ದೇವಸ್ಥಾನಕ್ಕೆ ಮತ್ತೆ ಕಾರ್ ಪೂಜೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನೆಲಮಂಗ್ಲ ಹತ್ರ ಹೂವು ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಒಂದೇ ಸ್ವಲ್ಪ ಹಾರ ಮತ್ತೆ ಪೂಜಾ ಐಟಮ್ಗಳನ್ನ ತಗೊಂಡು ಸೀದಾ ನಾವು ಊರಿಗೆ ಹೊರಟ್ವಿ. ಊರಿಗೆ ಹೋಗೋದಕ್ಕೆ ಸ್ವಲ್ಪ ಅಂತ ಅಂದ್ರೆ ಈ ತುಮಕೂರು ಹೈವೇಯಲ್ಲೇ ನಮ್ಗೊಂದು ಹೋಟೆಲ್ ಸಿಗುತ್ತೆ. ಅಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ನಾವು ಮಿಸ್ ಮಾಡ್ದಲ್ಲೇ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂತೀವಿ. ಮತ್ತೆ ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ, ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಸುಮಾರು ಜನ ಅಲ್ಲಿ ಟೇಸ್ಟ್ ಮಾಡಿರ್ತೀರಾ ಅನ್ಕೋತೀನಿ. ಹೆಂಗಿದೆ ಟೇಸ್ಟ್? ಸೂಪರ್ ಆಗಿದೆ. ಇಡ್ಲಿ ಬಿಡು, ಅದು ನೋಡಿ ಇಡ್ಲಿ ತಗೊಳ್ಳಿ ಫಸ್ಟ್. ಚೆನ್ನಾಗಿದ್ಯಾ? ನಾನು ಟೇಸ್ಟ್ ಮಾಡಲಾ? ಏನ್ ಇಷ್ಟೊಂದು ಸ್ಮೂತ್ ಆಗಿದೆ. ಹೋಟೆಲ್ ದರ್ಶನ ಕುಣಿಗಲ್ ತಟ್ಟೆ ಇಡ್ಲಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಸಖತ್ ಟೇಸ್ಟಿ ಆಗಿರುತ್ತೆ. ರೀಸನಬಲ್ ಪ್ರೈಸು, ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಎಲ್ಲಾ ಕಡೆ ಫಸ್ಟ್ ಬಿಲ್ ತಗೊಂಡು ಊಟ ಮಾಡ್ಬೇಕು. ಇಲ್ಲಿ ಊಟ ಮಾಡಿ ನಾವ್ ಹೇಳಿದ್ದಕ್ಕೆ ಅಷ್ಟೇ ಬಿಲ್ ಹಾಕ್ತಾರೆ. ಆತರ ಚೆನ್ನಾಗಿದೆ. ಪ್ರತಿ ಸಲ ಬಂದಾಗ್ಲೂ ಏನಾದ್ರು ಬ್ರೇಕ್ಫಾಸ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಮಾಡ್ತೀವಿ. ಯಾರಾದ್ರೂ ಕುಣಿಗಲ್ ಆ ಕಡೆ ಆ ರೋಡಲ್ಲಿ ಹೋಗ್ತೀವಿ ಅಂದ್ರೆ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೋದು. ಅಮಾಸ್ಕೊಂದ್ಸಲಿ ಪೌರ್ಣಮಿ ಮುಗಿಸಲಿ ಗಾಡಿ ಓಡಿಸ್ತಾರೆ. ಅಷ್ಟು ಅಮಾಸಲ್ಲಿ ಓಡಿಸಿದ್ರು, ಇವಾಗ ಪೌರ್ಣಿಮೆ. ಡೌನ್ ಕಮ್ಮಿ ಮಾಡ್ಬೇಕು ಸ್ಪೀಡ್ ನ. ಹೆಂಗ್ ಮಾಡ್ಲಿ? ಬ್ರೇಕ್ ಹೊಡ್ಕೊ. Fasten driver's seat belt. ಯಾವುದಕ್ಕೂ ಬೆಲ್ಟ್ ಹಾಕೊಂಡ್ಬರ್ರಿ. ನಾನೇ ಅಷ್ಟೊಂದು ಸ್ಪೀಡಾಗಿ ಹೋಗಲ್ಲ. ಏನ್ ಮಾಡ್ತದೆ? ನೀನ್ ಈ ಕಡೆ ನೋಡ್ಕೊತೀನಿ ನನ್ನ. ಹೆಂಗ್ ಓಡಿಸ್ತೀಯಾ? ಹಂಗ ಓಡಿಸ್ತೀಯಾ? ರೈಸ್ ಏನ್ ಮಾಡಂಗಿಲ್ಲ. ಇಲ್ಲಿ ಬೈಲಿ. ಇದು ಯಾರು ತೋರ್ಸು. ಇದು ಯಾರು? ಡ್ಯಾಡಿನಾ? ಗೊತ್ತಾಯ್ತಾ ನಿಂಗೆ ಅದು ಡ್ಯಾಡಿ ಅಂತ? ಹೆಂಗೆ ಅಂತಂದ್ರೆ ಬೆಳಗ್ಗೆ ಬೇಗ ಬಿಟ್ರೆ ಟ್ರಾಫಿಕ್ ಇರೋದಿಲ್ಲ. ಸಂಡೇ ಅಂತೂ ಸ್ವಲ್ಪ ಆರಾಮಾಗಿ ಬಂದ್ಬಿಡ್ಬೋದು. ಆದಷ್ಟು ಬೆಳಗ್ಗೆ ಬೇಗ ಬಿಟ್ಟರೆ ಊರಿಗೆ ಬೇಗ ಹೋಗ್ಬೋದು. ಅಂದರೆ ಸ್ವಲ್ಪ ಟೈಮ್ ಊರಲ್ಲಿ ಸ್ಪೆಂಡ್ ಮಾಡ್ಬೋದು. ಇಲ್ಲ ಅಂತಂದರೆ ಗೊತ್ತಲ್ಲ, ಒಂದೇ ದಿನ ಎಲ್ಲನೂ ನೋಡಿಕೊಂಡು ಎಲ್ಲನೂ ಮಾತಾಡ್ಸ್ಕೊಂಡು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಬರೋದು ತುಂಬ ಕಷ್ಟ. ಎಲ್ಲೋಗ್ತಾ ಇರೋದು? ಅಣ್ಣ ಕುತ್ಕೊಳ್ಳೋಣ. ಎಲ್ಲೋಗ್ತಾ ಇರೋದು ಈಗ? ದೇವಸ್ಥಾನಕ್ಕೆ. ಸ್ವಾಮಿ ಮಾಡಕ? ಸ್ವಾಮಿ ತಾತ ಬಂದು ಬೈಲ್. ಬಿದ್ದು ತಾತ ಬಂದು ಬೈಲಿ. ಇಲ್ಲಿ ತಾತ ಬಂದು
ಅಲ್ಲಿ ನೋಡಿ ಅಲ್ಲಿ ತಾತ ಇಲ್ಲಿ 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 ತಾತ ಬಂತು. ಏನಯ್ಯ ರಾಜಾ ಚೆನ್ನಾಗಿದ್ದೀನಿ? ಸೂಪರ್ ಸೂಪರ್ ಅಂತ ಹೇಳು. ಏಯ್ ಪ್ರೀತು ಕೇಳಿಸ ಚೆನ್ನಾಗಿದ್ದೇನೋ? ನಿಂಗೆ ಸ್ಕೂಟರ್ ಹೋಯ್ತೀಯಾ? ಏನೇನೋ ಹಾ ಸ್ಕೂಟರ್ ಹೋಯ್ತೀಯಾ? ಏನೇನೋ ಸ್ಕೂಟರ್ ಹೋಯ್ತೀನಾ ಪ್ರೀತು? ತಾತ ಸ್ಕೂಟರ್ ಹೋಯ್ತೀಯಾ? ಹೋಗ್ಬಂತಿ. ಹಾ ನೋಡಿಲಿ ಯಾರಿದು ತದು? ಈ ಫೋನಲ್ಲಿ ಇರೋದು ಯಾರು? ಯಾರಿದು? ನಾನಾ? ಈ ಫೋನಲ್ಲಿ ಇರೋದು ನಾನು ತಂದು ಅಕ್ಕ ಚಿನ್ನು ಪ್ರೀತಮ್ ಅಕ್ಕ ಪ್ರಗತಿ ಪ್ರಗತಿ ನಾವು ನೋಡ್ತಾ ಇದ್ದೀವಿ ಅಂತ ನೋಡ್ತಾನೆ ಇದೆ. ಡ್ಯಾನ್ಸ್ ಮಾಡ್ತಾ ಇತ್ತು. ಈಗ ಕ್ಯಾಮ್ರಾ ಪ್ರಗತಿ ಕಡೆ ಫೋಕಸ್ ಆಯ್ತು, ಅದಕ್ಕೆ ನಮ್ಮ ಮಮ್ಮಿ ಅಬ್ಸರ್ವ್ ಮಾಡ್ತಾವ್ರೆ ನನ್ನ ಅಂತ. ನೀ ಗೌಡ ಈಗ ಡ್ಯಾನ್ಸ್ ಮಾಡ್ತಾ ಇದ್ರ, ನಾನು ಕ್ಯಾಮ್ರಾ ಆ ಕಡೆ ತಿರ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ಈ ಕಡೆಗೆ ಕ್ಯಾಮ್ರಾ ಫೋಕಸ್ ಮಾಡಿದೆ. ಪ್ರಗತಿ ಇವಾಗ ನಮ್ಮ ಮಮ್ಮಿ ನನ್ನ ಅಬ್ಸರ್ವ್ ಮಾಡಂಗ್ ಕಾಣ್ತಾರೆ, ಕ್ಯಾಮ್ರಾ ಯಾಕೆ ಆಟೋಮೆಟಿಕ್ ಆಗಿ ಈ ಕಡೆ ಫೋಕಸ್ ಆಯ್ತು ಅಂತ ವೆಯ್ಟ್ ಮಾಡ್ತಾ ಅವ್ರೆ ಮಾತಾಡ್ತಾರೆ ಅಂತ. ಈಗ ಡ್ಯಾನ್ಸ್ ಮಾಡ್ತಾ ಇದ್ರು. ನಿಮ್ಮ ಅಕ್ಕ ಡ್ಯಾನ್ಸ್ ಮಾಡ್ತಾ ಇತ್ತು ಗೊತ್ತಾ? ಅಕ್ಕ ಅದಕ್ಕೆ ಗೊತ್ತಾಯ್ತು, ಕ್ಯಾಮ್ರಾ ಆ ಕಡೆ ಇದ್ದಿದ್ದು ಈ ಕಡೆ ಟರ್ನ್ ಆಯ್ತು. ನಮ್ಮ ಮಮ್ಮಿ ನನ್ನ ಅಬ್ಸರ್ವ್ ಮಾಡ್ತಾರೆ ಅಂತ ಕಾಯ್ತೈತೆ. ಯಾವ್ದಪ್ಪ ಇದು ದೇವಸ್ಥಾನ? ತನು ಯಾವ ದೇವಸ್ಥಾನ ಇದು? ಆಂಜನೇಯಿಂದ ಮಾರಮ್ಮನ ದೇವಸ್ಥಾನ ಅಲ್ವಾ? ಯಾಕೆ ನಿಮ್ಗೆ ಗೊತ್ತಾಗಲ್ಲ ಯಾಕೆ ಬಿಡೋದು? ಹೇಗೆ ಬರೋದು? ಚಪ್ಪಲಿ ಉಲ್ಟಾ ಹಾಕೊಂಡಿದ್ಯಾ? ಪಾಪ ಕೈ ತೆಗಿ ಕೈ ತೆಗಿ ಬಾ. ಹಳ್ಳಿ ಕಡೆ ದೇವಸ್ಥಾನಕ್ಕೆ ಯಾಕೆ ಬರ್ಬೇಕು ಅಂತಂದ್ರೆ, ಸೊ ಈ ತರ ತುಂಬಾ ಪೀಸ್ಫುಲ್ ಆಗಿರುತ್ತೆ. ಒಂಥರ ಜನ ಇಲ್ಲ, ಗಜಿಬಿಜಿ ಇಲ್ಲ, ಕ್ಯೂ ಇಲ್ಲ, ಲೈನಲ್ಲಿ ನಿಂತ್ಕೋಬೇಕು ಅಂತ ಇಲ್ಲ, ಎಷ್ಟು ತನಕ ಬೇಕಾದ್ರೂ ದೇವ್ರನ್ನ ನೋಡ್ಬೋದು. ವಿಡಿಯೋ ಮಾಡಬೇಡಿ ಅನ್ನಂಗಿಲ್ಲ, ದೇವಸ್ಥಾನದ ಹತ್ರ ದೇವ್ರನ್ನ ವಿಡಿಯೋ ಮಾಡಬೇಡಿ ಅನ್ನಂಗಿಲ್ಲ. ಸೊ ಅದಕ್ಕೆ ಏನಾದರೂ ನಾನು ಈ ಕಡೆ ಬಂದಾಗ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಕೆ ಇಷ್ಟಪಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಪ್ರಶಾಂತವಾಗಿದೆ. ಇನ್ನು ಇದು ನಮ್ಮ ಊರಿನ ದೇವರು, ಊರ್ ದೇವರು ಅಂತ ಹೇಳ್ತಾರಲ್ಲ, ಅಂದ್ರೆ ಪ್ರತಿಯೊಂದು ಊರಿಗೂ ಒಂದು ದೇವಸ್ಥಾನ ಇರುತ್ತೆ, ದೇವರು ಊರನ್ನ ಕಾಯೋ ದೇವರು ಅಂತ. ಸೊ ಹಂಗೆ ಇದು ಮಾರಮ್ಮ ಅಂತ ಹೇಳ್ಬಿಟ್ಟು ಒಂದು ದೇವರಿದೆ. ಅದಕ್ಕೆ ಈಗ ರೀಸೆಂಟಾಗಿ ದೇವಸ್ಥಾನ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿದ್ರು. ಇದೆಲ್ಲ ಹಳೇದು, ಒಂದು ತುಂಬ ಹಳೇ ಕೆತ್ತನೆ ಅಂತ ಹೇಳ್ಬೋದು. ನಮ್ಮ ಮನೆಯವರು ಎಷ್ಟು ವರ್ಷದ ಹಿಂದೆಯಿಂದ ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರಲ್ವಾ ಅಂತ. ಇವಾಗ ಕಾರ್ತಿಕ ಮಾಸ ಇರೋದ್ರಿಂದ ಎಲ್ಲರೂ ಸಂಜೆ ಇದಕ್ಕೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿಸ್ತಾರೆ. ಸೊ ಅವ್ರು ಪೂಜೆ ಮಾಡಿಸೋರೆಲ್ಲ ಬಂದು ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ, ಅಂದರೆ ಪೂಜೆ ಮಾಡೋರೆಲ್ಲಾನು ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಹಂಗಾಗಿ ಅವ್ರಿನ್ನೂ ಬಂದಿರಲಿಲ್ಲ, ದೇವಸ್ಥಾನನೂ ಓಪನ್ ಮಾಡಿರಲಿಲ್ಲ. ನಮ್ಮ ಮನೆಯವ್ರು ಹಂಗೂ ಹೇಳಿದ್ರು 10 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಅಂತ. ಅಂದರೆ ಅದಕ್ಕೇನು ಮಾಡ್ಬೋದಲ್ವ, ಹಿಂದೆ ಮುಂದೆ ಆಗುತ್ತೆ ಅಂತ. ಅವರು ಬಂದರು, ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ರು, ಮತ್ತು ಬೇಗನೂ ಪೂಜೆನೂ ಮಾಡಿಕೊಟ್ರು. ಅದಾದಮೇಲೆ ಸೀದಾ ನಾವು ತೋಟಕ್ಕೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಎಲ್ಲ ಅಂತಂದರೆ ಊರುಗಳಲ್ಲಿ ತೋಟಗಳು ಒಂದೊಂದು ಕಡೆ ಇರುತ್ತೆ. ಆ ದಿಕ್ಕಲ್ಲಿ ಒಂದಿರುತ್ತೆ, ಈ ದಿಕ್ಕಲ್ಲಿ ಒಂದಿರುತ್ತೆ, ಒಂದೇ ಜಾಗದಲ್ಲಿ ಎಲ್ಲ ಇರೋದಿಲ್ಲ. ಸೊ ಹಾಗಾಗಿ ಅಲ್ಲೋಗಿ ಇಲ್ಲೋಗಿ ಎಲ್ಲ ನೋಡ್ಕೊಂಡು ಬರೋಷ್ಟ್ರೊಳಗೆ ಸಮಯ ಆಗೋಗುತ್ತೆ. ಆಮೇಲೆ ತೋಟದಲ್ಲಿ ಓಡಾಡೋದು ಅಂತ ಅಂದ್ರೂ ಅಷ್ಟೇನೆ, ಅಭ್ಯಾಸ ಇಲ್ದಲೇ ಇರೋರಿಗೆ ಒಂದಿನ ಪೂರ್ತಿ ಅದು ಒಂಥರ ತುಂಬ ದೊಡ್ಡ ಜಾಗ ತಿರುಗ್ತಾ ಇದೀವೇನೋ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಹಾಗಾಗಿ ಬೇಗ ಬೇಗ ಪೂಜೆ ಮಾಡಿಸ್ಕೊಂಡು ತೋಟ ಎಲ್ಲ ನೋಡಿಕೊಂಡು ಓಡಾಡಿಕೊಂಡು ಬೇಗ ಮನೆಗೂ ಬೇಗ ಹೋಗ್ಬೇಕಾಗಿತ್ತು ಅಂತ ಹೇಳಿ ಇದು ಒಂದು ದೇವರು. ಅದೇ ಇನ್ನೊಂದು ಚೆನ್ನಗಿರಾಯ ಸ್ವಾಮಿ ಅಂತ ಹೇಳ್ಬಿಟ್ಟು ಇನ್ನೊಂದು ದೇವಸ್ಥಾನ ಇದೆ. ಸರಿ ಮಾಡಿಸಿದ್ರೆ ಎರಡಕ್ಕೂ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಇದೊಂದು ಪೂಜೆ ಮಾಡಿದ್ವಿ. ಇದೇನೋ ಊರಲ್ಲಿ ಏನೋ ಕೆತ್ತಬೇಕಾದ್ರೆ ಮಣ್ಣಲ್ಲಿ ಸಿಕ್ಕಿದ್ದ ದೇವರು ಅಂತ ಹೇಳಿ ಅದೊಂದು ನಲ್ಲಿಟ್ರು. ಅದೆಲ್ಲೋ ಬೇರೆ ಕಡೆ ಇತ್ತಂತೆ ದೇವಸ್ಥಾನ. ಆಮೇಲೆ ಇಲ್ಲಿ ಬಂದು ಪೂಜೆ ಮಾಡಿಸ್ತಾ ಇದ್ದಾರೆ. ಆಮೇಲೆ ಈ ದೇವ್ರಿಗೆ ನಾವು ಕಾರ್ ಪೂಜೆ ಮಾಡಿಸಿರ್ಲಿಲ್ಲ. ಲಾಸ್ಟ್ ಟೈಮು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೋಗಿ ಮಾಡಿಸಿದ್ವಿ. ಸರಿ ಹೆಂಗೋ ಪೂಜೆ ಮಾಡಿಸ್ತಾ ಇದ್ವಿ,
ಆಯ್ತು ಪೂಜೆಗೂ ಮಾಡ್ಸೋಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಇಲ್ಲಿ ಬೇರೆ ಕಚ್ಬಿಟ್ಟಿತ್ತಲ್ಲ, ಸರಿ ಪೂಜೆ ಮಾಡಿಸ್ಕೊಂಬಿಡೋಣ ಅಂತ ಹೇಳಿ ಬಂದು ಕಾರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಸೀದಾ ತೆಂಗಿನ ತೋಟಕ್ಕೆ ಹೊರಟ್ವಿ. ಇಲ್ಲಿರೋ ಹುಡುಗರನ್ನ ಮಾತಾಡ್ಸೋದೇ ಒಂಥರ ಖುಷಿ. ಪ್ರಗತಿ ಬರ್ತಾ ಇದ್ವಾ, ಸರಿ ತಾನು ಬಂದೆ. ಸರಿ ಪ್ರಗತಿ ಮೆಸ್ಸಿಂಗ್, ಅದಕ್ಕೆ ತಾನು ಆಯ್ತು ಹಾಕೊಂಡಿದೀವಿ. ತಾನು ನಾನು ಎಲ್ಲರೂ ತೆಂಗಿನ ತೋಟಕ್ಕೆ ಹೋಗ್ತಿದ್ವಿ. ಎಲ್ಲ ರಾಗಿ ಎಲ್ಲ ಬಲ್ತೋಗ್ಬಿಟ್ಟಿದೆ. ಇವ್ರು ನೆಲ್ಲಿಕಾಯಿ ಗಿಡ ಇವ್ರು ಹಾಕಿದ್ದಾರೆ. ಇದು ಸ್ಟಾರ್ಟ್ ಮಾಡ್ತು ನೆಲ್ಲಿಕಾಯಿ ಎಲ್ಲ ಹಾಕಿದಾರೆ ಇವ್ರು. 500 ಹಾಕಿದ್ರಾ? ಅಂತ ತೋಟ ಮಾರ್ಕೊಂಡಿದ್ದಾರೆ. ಕಮ್ಮಿ ಜಾಗ ಆಳಿಕೆ ಮೇಂಟೈನ್ ಮಾಡಕ್ಕೆ ಆಳಿನ ಕೂಲಿ. ರಾಗಿ ತಾನೆ ಎಲ್ಲ ಬಲ್ತೋಗಿದೆಲ್ಲ ಚಿನ್ನಿ. ಎಲ್ಲೆಲ್ಲೋ ಚಿನ್ನಿ. ಅಷ್ಟೇ ಸಾಕಾ? ನೀನ್ ಹೋಗು, ತನ್ನೊಂದು ಹತ್ತಿಸ್ಕೊತೀನಿ. ಬೇಡ ಬಿಡು, ಟೈಮ್ ಆಗಿದ್ದು. ನೆಕ್ಸ್ಟ್ ತನು ಈಗ ಬಂದ್ಬಿಡ್ತು ತೋಟ. ಆಮೇಲೆ ನೋಡ್ತೀನಿ ಅಲ್ಲಿ ತೋಟಕ್ಕೆ ಬಂದ್ಬಿಟ್ವಲ್ಲ, ಇವಾಗ ಹತ್ತದೇನು ಕ್ಲೋಸ್ ಮಾಡ್ಬೇಕೀಗ. ತೋಟದಿಂದ ಹೋಗ್ಬೇಕಾದ್ರೆ ಹತ್ತೀವಂತೆ. ಓಕೆನಾ ತನ? ತೋಟಕ್ಕೆ ಬರ್ತೀಯಾ ನೀನ್? ಯಾವಾಗ್ಲೂ ಬರ್ತೀಯ? ಅವಾಗವಾಗ ಯಾರು ಕರ್ಕೊಂಡ್ ಬರ್ತಾರೆ? ಅಪ್ಪ ಕರ್ಕೊಂಡ್ ಬರ್ತಾರಾ? ಯಾರ್ದಿತ್ತು ತೋಟ? ನಿಮ್ದೇನಾ? ಗೊತ್ತಾ ನಿಂಗೆ? ಏನ್ ಹಾಕಿದೀರಾ ತೋಟದಲ್ಲಿ? ತಿನ್ನಕ್ ಏನಾದ್ರು ಹಾಕಿದೀರಾ? ಏನು ಹಾಕಿಲ್ವಾ? ತಿನ್ನೋಣ ಅಂತ ಬಂದ್ವಲ್ಲ ತನು. ತನು ಜೊತೆ ಚೆನ್ನಾಗಿ ಇದಾಗಿದ್ದಾನೆ ಪ್ರೀತಮ್. ಸುಳ್ಳ ಕಷ್ಟ ಇದೆಯಲ್ಲ ತನು. ಇವರಿಬ್ರು ಏಜ್ ಒಂದೇ ಇದೆ. ಮತ್ತೆ ತನು ತುಂಬಾ ಸೈಲೆಂಟ್ ಆಗಿರೋದಕ್ಕೆ ಪ್ರೀತಮ್ಗೆ ಇಷ್ಟ. ನೀರ್ ಬಿಟ್ಟಿದಾರಾ ಬ್ಯಾಗಲ್ಲಿ? ನಾನು ಹೇಳಿ ಅವ್ನು ಬರಲ್ಲ ಅಂತ. ಹಂಗೆ ಬಾ ಕಣ್ ಮುಚ್ಕೊಂಡು ನೋಡ್ಬಾ. ಯಾವ ದಿಕ್ಕಿಗೆ ಹೋಗ್ತಾ ಇದೀಯಾ? ಆಗಳ ಕಣ್ ಮುಚ್ಕೊಂಡು ನೋಡ್ಬಾ ಅಂದ್ರೆ ಕಣ್ ಮುಚ್ಕೊಂಡೆ ಬರ್ತಾವನೆ. ಪ್ರೀತಮ್ ಕಣ್ ಮುಚ್ಕೊಂಡು ಯಾವ ಕಡೆಗೆ ಹೋಗ್ತಾ ಇದೀಯ ನೋಡು. ಕಣ್ ಮುಚ್ಕೊಂಡ್ ಬಾ ಅಂದ್ಬಿಡು ಒಂದೇ ಸಮ ಓಡಿ ಅಂತ ಅಂದ್ರೆ ಅವ್ನು ಸೀದಾ ಕಣ್ ಮುಚ್ಕೊಂಡೇ ಬರ್ತಾ ಇದ್ದಾನೆ. ಸೊ ಇಲ್ಲಿ ಒಂದು ಸ್ಪೆಷಲ್ ಏನಿದೆ ಅಂದ್ರೆ ಪ್ರೀತಮ್ ಕಣ್ ಬಿಟ್ಕೊಂಡ್ ಬಾ. ಅದಕ್ಕೆ ಓಡಾಡಿಸ್ಬೇಕಿಲ್ಲ ಅಂತ ಹೇಳೋದು ನೋಡು. ಪ್ರೀತಮ್ ಇಲ್ಲಿಗೆ ಬರೋದಕ್ಕೆ ಸ್ಪೆಷಲ್ ರೀಸನ್ ಏನು ಅಂತಂದ್ರೆ ಇವರೇ. ಇದಕ್ಕೋಸ್ಕರ ಇಲ್ಲಿಗೆ ಬರೋದು. ಪ್ರೀತಮ್ ಹಣ್ಣಾಗಿದ್ಯಾ? ಮತ್ತೆ ಕಿತ್ರೆ ವೇಸ್ಟ್ ಆಗೋದು. ಸುಮ್ಮನೆ ಕಾಯಿ ಕಿತ್ರೆ ಹುಳಿ ಇರುತ್ತೆ. ಹಣ್ಣಾದ್ಮೇಲೆ ಕೀಳ್ಬೇಕು. ನಾನು ಅದು ಕೀಳ್ತೀನಿ ಇರು. ಸ್ಟಾರ್ ಫ್ರೂಟ್ ಇಯರ್ಲಿ 2 times ಬಿಡ್ತಂತೆ. ಪಲಾವ್ ಎಲ್ಲ ಕಿತ್ಕೊಬೇಕಾಯ್ತು ಖಾಲಿ. ಪ್ರೀತು ಏನಿದು? ಟಾಪ್ ಫ್ರೂಟ. ಇದ್ರಲ್ಲಿ ಕಾಯಿ ಇದಾವೆ, ತುಂಬಾ ಕಾಯಿ ಇವೆಲ್ಲ. ಹಣ್ಣಾಗಿಲ್ಲ ಚಿನ್ನ. ಇದು ಸ್ವಲ್ಪ ಹಣ್ಣಾಗಿರ್ಬೋದು ಕಡೆ. ಮರಾಠಿ ಮಗು ಏನು ಮುಗ್ಗು ಅದನ್ನು. ಇನ್ನು ಲಾಸ್ಟ್ ಟೈಮ್ ಒಂದ್ಸರಿ ನಾನು ಪಲಾವ್ ಎಲೆ ತೊಗೊಂಡು ಬಂದಿದ್ದೆ. ಅದನ್ನೇ ಒಣಗಿಸಿ ಇಟ್ಕೊಂಡಿದ್ದೆ. ಸಿಕ್ಕಾಬಿಟ್ಟೆ ಸಣ್ಣದು ಒಂದಿಷ್ಟು ಕಿತ್ಕೊಂಡ್ರೆ ಸಾಕು, ಬೇಕಾದಷ್ಟು ಆಗುತ್ತೆ ಪಲಾವ್ ಎಲೆ. ಆಮೇಲೆ ಇದು ನೆರಳಲ್ಲಿ ಬೇಗ ಒಣಗುತ್ತೆ. ಏನು ಬಿಸಿಲಲ್ಲೇ ಹಾಕಬೇಕು ಅಂತ ಏನಿಲ್ಲ. ಒಂದಿನ ಕಿತ್ಕೊಂಬಂದು ಇಟ್ಬಿಟ್ರೆ ಅದೇ ಹಾಗೆ ಒಣಗಿಬಿಡುತ್ತೆ. ಇದರಲ್ಲೇ ಚಕ್ಕೆನೂ ಸಹ ತೆಗಿತಾರೆ. ಇವಾಗ ಅದಿನ್ನು ಚಕ್ಕೆ ಬಂದಿರಲ್ಲ. ಸರಿ ಒಣಗಿಸ್ಬಿಟ್ಟು ಪಲಾವ್ ಎಲೆ ಮಾಡ್ಕೊಳ್ಳೋಣ ಅಂತೇಳಿ ಖಾಲಿಯಾಗಿತ್ತು, ಅದಕ್ಕೆ ತೊಗೊಂಡೋದ್ವಿ. ಅದರೊಳಗೆ ಒಂದು ಗಿಡ ಹಾಕಿದ್ದಾರೆ. ಅಂದರೆ ಲಾಸ್ಟ್ ಟೈಮ್ ಮನೆಯವರ ಅಪ್ಪನ ಅಜ್ಜಿ ತೀರೋದ್ರು. ಅವರು ತುಂಬ ವಿಳ್ಯದೆಲೆ ಹಾಕ್ತಾಯಿದ್ರು. ಅವ್ರಿಗೋಸ್ಕರ ಅಂತ ಒಂದು ವಿಳ್ಯದೆಲೆ ಅಂಬ ಹಾಕ್ಸ್ಕೊಂಡಿದ್ದಾರೆ. ಅವ್ರನ್ನ ಬಿಟ್ಟರೆ ಮನೇಲಿ ಯಾರೂ ಹಾಕಲ್ಲ. ಸುಮ್ಮನೆ ಪೂಜೆಗೆ ಅದಕ್ಕೆ ಇದಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಸರಿ, ನನಗಂತೂ ಆ ಎಲೆ ನೋಡ್ತಾ ಇದ್ರೇ ಒಂಥರ ಅನಿಸ್ತಾ ಇತ್ತು ತಿನ್ಬೇಕಂತ. ಅಷ್ಟು ಚೆನ್ನಾಗಿತ್ತು ಎಲೆ ಮಾತ್ರ. ಅಂದರೆ ಭೂಮಿಗೂ ವಾತಾವರಣಕ್ಕೂ
ಗಿಡಗಳು ಎಲ್ಲಿ ಚೆನ್ನಾಗಿ ಬರುತ್ತೋ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತಾರಲ್ಲ, ಹಂಗೆ ನೋಡಿ ಇದೆಲ್ಲ ವಿಳೆದೆಲೆ ಕೆಳಗಡೆ ಬಿದ್ದಿರೋದು. ಕಳ್ಸಕ್ಕೆ ಒಂದು 5 ಎಲೆ ತರಬೇಕು ಅಂತಂದ್ರೆ 5 ರೂಪಾಯಿ ಕೊಟ್ಟರು ಒಳ್ಳೆ ಎಲೆ ಕೊಡೋದಿಲ್ಲ ಬೆಂಗಳೂರು ಕಡೆ. ಸೊ ಇಲ್ಲೆಲ್ಲ ಚೆನ್ನಾಗಿತ್ತು. ಒಂದು ಕಟ್ಟೆ ಕಿತ್ಕೊಂಡೆ ಅಂತ, ಒಂದು ಅರ್ಧ ಕಟ್ಟು ಕಿತ್ಕೊಂಡೆ ಅಷ್ಟೇ, ಬೇಗ ಸುಮ್ಮನೆ ಹಾಳು ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು. ಹಂಗೆ ಏನಾದರೂ ಬರ್ಬೇಕಾದ್ರೆ ಅಮ್ಮ ಮನೆಗೆ ಹೋದ್ರೆ ಅಮ್ಮಂಗೆ ಒಂದು ಸ್ವಲ್ಪ ನಂಗೊಂದು ಸ್ವಲ್ಪ ತಗೊಳ್ಳೋ. ನಂಗೆ ಇದು ಎಲೆ ತುಂಬ ಇಷ್ಟ, ಹಾಗಾಗಿ ತೊಗೊಂಡು. ಇದು ಮೆಣಸು, ನೋಡೋದಕ್ಕೆ ವಿಳೆದೆಲೆ ಥರನೇ ಇದೆ, ಅಂದರೆ ಮೆಣಸು. ಚಿನ್ನು ಬಾವಿ ನೋಡ್ದಾ? ತೋರಿಸ್ಲಾ? ಹೋಗೋಣ ಬೇಡವಾ? ಹೋಗೋಣ. ಹೆಂಗಿದೆ ಬಾವಿ? ತನು ಒಬ್ಬಳೇ ಹೋಗ್ಬಾರ್ದು. ಏನು ಮಗ ಇದು? ಯಾಕೆ ಯಾಕ ನಾನು ಹಿಡ್ಕೊಂಡಿದ್ದೀನಿ. ನೀರಷ್ಟು ಕ್ಲೀನಾಗಿ ಕೆಳಗೆಲ್ಲ ಕಾಣಿಸ್ತದೆ. ನೀರಷ್ಟು ಕ್ಲೀನಾಗಿದೆ. ಬೇಡವಾ? ಇವಾಗೆಲ್ಲ ಬಾವಿ ಯಾರು ತೆಗ್ಸಲ್ಲ ಅಲ್ವಾ? ಖರ್ಚು ಬಾವಿ ಕಾಲ ಎಲ್ಲ ಹೋಯ್ತು. ಚಿನ್ನು ಇನ್ನೇನಕ್ಕ? ತನು ಧೈರ್ಯ ಜಾಸ್ತಿ. ಈಜಾಡಕ್ ಹೋಗ್ತಾ ಇದೆಯಾ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ? ಕಣ್ಣ ಬೇಡವಾ? ಈಜಾಡ್ಬೋದು ಇದ್ರಲ್ಲಿ. ಅವನು ಎದುರ್ತಾ ಇದ್ದಾನೆ. ಸರಿ ಬೇಡ ಬಿಡಪ್ಪ. ಬಾ ಈಜಾಡಕ್ ಬೇಡವಾ? ಬಾವಿ ಬೇಡವಾ? ಈಜಾಡಲ್ವಾ? ನೋಡ್ಕೊ ಹೆಂಗಿದೆ ಅಂತ ಹೋಗ್ಲಿ ನೋಡು. ಸರಿ ಹೋಗು, ನಾನು ನೋಡ್ತೀನಿ. ಅವನು ಎದುರ್ತಾ ಇದ್ದಾನೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಧೈರ್ಯವಾಗಿ ಬಾವಿ ಒಳಗಡೆ ಇಳಿತಾ ಇದ್ವಿ. ಈಗ ಧೈರ್ಯನೇ ಇಲ್ಲ. ಅಲ್ಲಿತ್ತು ಇನ್ನೊಂದು ನಮ್ಮ ತಾತವ್ರದ್ದು, ನಮ್ಮ ಅಮ್ಮರ. ಅದು ಮೆಟ್ಲು ಇದು ತುಂಬಾ ಹತ್ರ. ಅದು ಇದತ್ರ ಅದು ತುಂಬಾ ಹತ್ರ ಇತ್ತು. ಸ್ವಲ್ಪ ಡಿಸ್ಟೆನ್ಸ್ ಗ್ಯಾಪ್ ಇರಲಿಲ್ಲ, ಅದು ಜೋಡಿಸಿದ್ರು. ಡಿಸ್ಟೆನ್ಸ್ ಎಲ್ಲ ಐತೆ. ಇಷ್ಟು ಗ್ಯಾಪ್ ಕೊಟ್ಟು ಹಾಕೋರೆ. ನಮ್ಮ ತಾತಂದು ಬಾವಿಯಲ್ಲಿ ಹೆಂಗಂದ್ರೆ ಒಂದಾದ್ಮೇಲೆ ಒಂದ್ ಹಂಗೆ ಇತ್ತು. ಬಾವಿಲಿ ಇಳಿದು ನೀರು ಎತ್ಕೊಂಡು ಬಂದಿದ್ವಿ ಅವಾಗ್ಲೇ ಚಿಕ್ಕ ಹುಡುಗರ್ನಲ್ಲಿ. ಇವಾಗ ಅದೇಂತಕ್ಕೆ ಗೊತ್ತಿಲ್ಲ. ಈ ಬಾವಿಗಂತೂ ಒಂದಿನ ನಂಗೆ ಕಾಲು ಇಟ್ಟಿಲ್ಲ. ಭಯ ತನು ಧೈರ್ಯ ಜಾಸ್ತಿ. ಅವನ ಆ ಕಡೆ ಓಡೋದ ನೋಡು. ಬಾ ಇಲ್ಲೇ ಅವನ ಪ್ರೀತು, ಇವನ್ನ ನೋಡು. ಯಾಕಪ್ಪ ಭಯನ? ನವಿಲ್ಗರಿ ಸಿಕ್ಕಿಲ್ವಾ? ಇಲ್ಲಿಲ್ಲ. ಹೋದ್ ಸರಿ ನಾನು ನವಿಲ್ಗರಿ ಇಲ್ಲಿಂದನೇ ತಂದಿದ್ದು. ಇಲ್ಲಿ ಸಿಕ್ಕಿತ್ತಲ್ಲ, ಅದು ಓಪನ್ ಮಾಡಕ್ ಕೀ ಇಲ್ಲ. ಎಷ್ಟು ದಪ್ಪ ಆಯ್ತು? ಇದು ಜಲ್ದಿ ದಪ್ಪ ಆಗಲ್ಲ. 2 ಆಳು ತಬ್ಬಂಗಿದ್ರೆ ಒಂದು ಮನೆ ಕಟ್ಸ್ಕೊಬೋದು ಒಂದು ಮರದಲ್ಲಿ. ಇಬ್ರು ನೋಡು ಒಂದೇ ಏಜ್ನವರು. ಒಂದು ಇವರು ಹಂಗೆ ಮಾಡಬಾರ್ದು ಪ್ರೀತಾಮ್, ಬಿದ್ದೋಗ್ತಾರೆ, ತಳ್ಳಬಾರ್ದು. ಅದು ಮುಳ್ಳೈತೆ ಅದ್ರೊಳಗೆ. ಏನಪ್ಪ ಅದು ನೋಡಿಲಿ. ಹಿಂಗಂದ್ರೆ ಎಲ್ಲ ಕ್ಲೋಸ್ ಆಗುತ್ತೆ. ಮುಳ್ಳವದ್ರಲ್ಲಿ ಅಷ್ಟು ಜೋರಾಗಿ ಆಡಿಸ್ಬಾರ್ದು. ಸುಮ್ಮನೆ ಮೆತ್ತಗೆ ಹಿಂಗೆ ಅನ್ಬೇಕು. ಹಿಂಗೆ ಟಚ್ ಮಾಡಿದ್ರೆ ನೋಡು ಹಿಂಗೆ ಕ್ಲೋಸ್ ಆಗುತ್ತೆ. ಹೆಂಗಾಡ್ತಾನೆ ನೋಡು. ನೋಡಿ ಪವಿತ್ರ ಏನು ಮಾಡ್ತಾವ್ರೆ ಕುಂತ್ಕೊಳ್ಳೋದಕ್ಕೆ. ಚಾಪೆ ಇಲ್ಲ, ಸೊ ಇದನ್ನ ಆರ್ಟಿಫಿಷಿಯಲ್ ಚಾಪೆ ಥರ ಕಟ್ ಮಾಡಿ ತಗೊಂಡೋಗ್ತಾ ಎತ್ಕೊಂಡು ಹೋಗ್ತಾ ಇದ್ದಾರೆ. ಬಾಟ್ಲಾ ಹೆಂಗೆ? ಬಾಟ್ಲ ಹೆಂಗೆ ಹಂಗಾಗ್ತೀವಿ? ಕ್ಯಾಪ್ ಅಗ್ಲಾರ್ದು ಕಳಿಸ್ಬಿಟ್ಟು ಖಾಲಿ ಮಾಡ್ಬೇಕು. ಎಲ್ಲ ಅಗ್ಲಾನೇ ಇರೋದು, ಉಯ್ಬೋದು. ಇರೋ ವಾಟರ್ ಬಾಟ್ಲಿಗೆ ಹಾಕೊಡ್ತೀನಿ. ಖಾಲಿ ಮಾಡ್ಬೇಕು ನೀವು ನೀರು. ಇಲ್ಲ ಖಾಲಿ ಬಾಟ್ಲಿಗೆ. ಚೆನ್ನಾಗವೆ. ಬೇಸಿಗೆಲಿದ್ರೆ ಬೆಚ್ಚಗಾಗ್ಬಿಟ್ಟಿರ್ತವೆ ಅಷ್ಟಕ್ಕೆ. ಈಗ ಚಳಿಗಾಲ ಅಲ್ವಾ, ಫ್ರಿಜ್ಜಲ್ಲಿ ಇಟ್ಟಿರೋ ಥರ ಐತಲ್ವಾ, ಓಲ್ತಾ. ಅಕ್ಕೊಂದು ಸ್ವಲ್ಪ ಕೊಡು. ಇನ್ನು ಇವರು ನಮ್ಮ ಮನೆಯವರ ಅಪ್ಪ ಬಾಳೆಗೊನೆ ಬೇಕು ಅಂತ ಅಂತಿದ್ರು. ಲಾಸ್ಟ್ ಟೈಮ್ ತೊಗೊಬಂದಿದ್ದು ಹಣ್ಣಾಗಿತ್ತು, ಎಲ್ಲ ಖಾಲಿನೂ ಮಾಡಿಬಿಟ್ಟಿದ್ರು. ಹಾಗೆ ನಂಗೆ ಸ್ವಲ್ಪ ಬಾಳೆ ಹೂವು ಬೇಕಾಗಿತ್ತು. ಒಂದು 4 ಬಾಳೆ ಹೂವು ಮತ್ತು ಬಾಳೆಕಾಯೆಲ್ಲ ಕಿತ್ತಿಸ್ಕೊಂಡ್ರು, ಮತ್ತು ಎಳ್ನೀರು ಕಿತ್ಕೊಟ್ರು. ಎಲ್ಲೋದ್ರು ಅಪ್ಪ ಬಾ ಅಪ್ಪ ಬಾ ಅಂತ ಕರೀತಾ ಇರ್ತಾರೆ.
ಏನಾಗಲ್ಲ ಹಾಕಳಿ ಮುಗ್ಬೋದು ಚಪ್ಪಲಿ ಹಾಕೋ ಪರವಾಗಿಲ್ಲ ಮನೆಯಲ್ಲ ಇದಂಗೆ ಕೇಳಿವಂತೆ ಚಂಗನೆ ಹಾರಿ ಕುഞ്ഞಣ್ಣ ಚಟ ಚಟ ಲಾಗವ ಹಾಕಣ್ಣ ಚಟ ಚಟ ಲಾಗವ ಹಾಕಣ್ಣ ಅಲ್ಲನು ಕಿರಿದು ಅರಚಣ್ಣ. ನಾಡು ಹೇಳಿದ ತಕ್ಷಣ ಹೆಂಗ್ ಮಲ್ಕೊಂಬಿಟ್ಟ ಅಂತ ಹಾ ಅದಕ್ಕೆ ಹೇಳಿದ್ದು ಹಾಡು ಹೇಳು ಅಂತ. ನೀನ್ ಹಂಗಣ್ಣ ಮಂಗಣ್ಣ ಹೇಳೋಷ್ಟ್ರೊಳಗೆ ಪ್ರೀತಮ್ ನಿದ್ದೆ ಹೋದಣ್ಣ ನೋಡ್ದ ಅಷ್ಟೇ ಒಂದು ಪವರ್. ದೇವಸ್ಥಾನ ಗಿರ 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 ಅಂತ ತಿರ್ಗಿ 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 ಸಾಕಾಗಿ ಮಲ್ಕೊಂಡ. ನೀನು ಮಲ್ಕೊಂಡೇ ಬರ್ತೀಯ ಮನಿಕತ್ಯಾ? ಇಲ್ಲೇ ಇರ್ರಿ, ನಾನು ರಾಗಿ ತೆನೆ ಕಿತ್ಕೊಂಡ್ ಬರ್ತೀನಿ, ಹುಷಾರು. ಇನ್ನು ಇದು ಬಂದರೆ ಇದು ಬೇರೆ ತೋಟ, ಆಗಲೇ ತೋರಿಸಿದ್ದು ಅದು ತೆಂಗಿನ ತೋಟ ಅಂತ ಹೇಳ್ಬಿಟ್ಟು. ಅಲ್ಲಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಜಾಗ ಇಲ್ಲ, ಅಂದರೆ ಸ್ವಲ್ಪ ಮುಂದೆ ಇದೆ, ನಾವು ಅಲ್ಲಿ ಹೋಗ್ಲಿಲ್ಲ. ಅಲ್ಲಿ ಹೋಗ್ಬೇಕಂದ್ರೆ ತೊರೆ ದಾಟಿ ಹೋಗಬೇಕು, ಒಂದು ತೊರೆ ಇದೆ, ಅಂದರೆ ನೀರಿಲ್ಲ, ಬಟ್ ಅಲ್ಲಿ ಹೋಗ್ಬೇಕು. ಇದು ಬಂದ್ಬಿಟ್ಟು ಊರೊಳಗಡೆ ಇರೋ ಒಂದು ಜಮೀನು. ಇಲ್ಲಿ ತುಂಬ ಇವ್ರ ಫೇವ್ರೇಟ್ ಆಗಿರೋ ಎಲ್ಲ ಥರ ಇದನ್ನು ಹಾಕೊಂಡಿದ್ದಾರೆ. ಇದು ಕೆಂಪು ಸೀಬೆ ಹಣ್ಣು. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಹೊರಗಡೆನೂ ಎಲ್ಲೂ ನೋಡಿಲ್ಲ, ಲಾಸ್ಟ್ ಟೈಮೇ ತೋರಿಸಿದೆ ಅಂದ್ಕೊಳ್ತೀನಿ. ಮೇಲ್ ಮಾತ್ರ ಕೆಂಪಿರುತ್ತೆ, ಒಳಗಡೆ ನಾರ್ಮಲ್ ಸೀಬೆ ಹಣ್ಣು ಥರನೇ ಇರುತ್ತೆ ಅಂದ್ಕೊಂಡಿದ್ದೆ. ಮಾತ್ರ ಒಳಗಡೆನೂ ಕೆಂಪಿದೆ, ಒಂಥರ ದಾಳಿಂಬೆ ಹಣ್ಣು ಥರನೇ ಇದೆ. ಟೇಸ್ಟ್ ಸೀಬೆ ಹಣ್ಣಿನ ಟೇಸ್ಟೇ, ಅಂದರೆ ನಾರ್ಮಲ್ ಸೀಬೆ ಹಣ್ಣಿಗಿಂತ ಒಂಥರ ಸಖತ್ತಾಗೇ ಇದೆ. ಇದು ಹಾಕಿದ್ದಾರೆ, ಅದು ಹಾಕಿದ್ದಾರೆ. ಹೆಬ್ಬಾಳ ಫಾರ್ಮಲ್ಲೇ ಸುಮಾರು ಹಣ್ಣಿನ ಗಿಡ ತೊಗೊಂಡೋಗಿ ಹಾಕಿದ್ವಿ. ಅದ್ರ ಜೊತೆಗೆ ಇವಾಗ ಇನ್ನೂ ಒಂದಿಷ್ಟು ಹಣ್ಣಿಂದು ಸ್ವಲ್ಪ ಲಿಸ್ಟಲ್ಲಿ ಬಾಕಿ ಇದೆ, ಅವನ್ನೆಲ್ಲ ಹಾಕಬೇಕು. ಈ ಪ್ಲ್ಯಾನ್ ಬಂದಿತ್ತು ಪ್ರಗತಿಗೋಸ್ಕರ. ನನಗೆ ತುಂಬ ತಿನ್ಬೇಕು ಅನ್ನಿಸ್ತಾ ಇದೆ, ರಾಗಿ ತೆನೆ ಅಂತೆಲ್ಲ ಹೇಳ್ತಾ ಇದ್ರು ಅಂತ ಹೇಳಿ, ಸರಿ ಹೋಗಿ ಅಲ್ಲೇ ತೋಟದಲ್ಲೇ ಸುಟ್ಕೊಂಡು ತಿನ್ನೋಣ ಅಂತ ಏನೋ ಪ್ಲ್ಯಾನ್ ಮಾಡಿ ಎಲ್ಲ ಮಾಡ್ಕೊಂಡಿದ್ವಿ. ಸಡನ್ನಾಗಿ ಬರಲಿಲ್ಲ. ಸರಿ ಆಯಿತು ಓದ್ಕೋ ಅಂತ ಹೇಳ್ಬಿಟ್ಟು ಇದನ್ನು ನಾವೇ ಮಾಡೋಣ, ಇನ್ನೇನೆಲ್ಲ ತೊಗೊಂಬಂದ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ರಾಗಿ ತೆನೆ ಸ್ವಲ್ಪ ಕಿತ್ಕೊಂಡು ಎಲ್ಲ ಸುಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಅಂದರೆ ಇದಕ್ಕೆಲ್ಲ ಸ್ವಲ್ಪ ಸಮಯ ಬೇಕು ಅನಿಸುತ್ತೆ. ಊರಿಂದ ಬಂದ್ವಿ, ಮನೆ ಹತ್ರನೇ ಸ್ವಲ್ಪ ಟೈಮ್ ಆಯಿತು. ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಸ್ವಲ್ಪ ಟೈಮ್ ಆಯಿತು. ತೆಂಗಿನ ತೋಟಕ್ಕೆ ಹೋದ್ವಿ, ಅಲ್ಲಿ ಸ್ವಲ್ಪ ಟೈಮ್ ಆಯಿತು. ಅಲ್ಲಿಂದ ಇಲ್ಲಿಗೆ ಬಂದ್ವಿ, ಇಲ್ಲಿಗೆ ಸ್ವಲ್ಪ ಟೈಮ್ ಆಯಿತು. ಸೊ ಹಂಗೆ ಇಬ್ಬರು ಆಟ ಆಡ್ತಾಯಿದ್ರು, ಮಾತಾಡ್ತಾಯಿದ್ರು, ಹಾಗೆ ಮಲ್ಕೊಂಡ್ಬಿಟ್ರು. ಮತ್ತು ಇದನ್ನು ಹಾಕಿದ್ರೆ ಸೊಳ್ಳೆ ಏನಾದರೂ ಕಚ್ಚಲ್ಲ ಅಂತ ಹೇಳ್ಬಿಟ್ಟು, ಹಂಗೆ ಹೊಗೆನೂ ಹೋಗುತ್ತೆ, ಸೊಳ್ಳೆನೂ ಬರಲ್ಲ ಮಕ್ಳ ಹತ್ರ ಅಂತ ಹೇಳ್ಬಿಟ್ಟು ಅಲ್ಲೇ ಬೆಂಕಿ ಹಾಕ್ಕೊಂಡು ರಾಗಿ ತೆನೆ ಸುಟ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ. ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲೇ ತೆಂಗಿನಕಾಯಿ ಎಲ್ಲ ಇತ್ತು, ಅದನ್ನೇ ಹಂಗೆ ತುರಿದ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳಿ ಅದನ್ನು ರೆಡಿ ಮಾಡ್ಕೊಂಡು ಕೈಯೆಲ್ಲ ಸುಟ್ಟೋಗ್ತಾ ಇತ್ತು. ಇದೆಲ್ಲ ನಮ್ಮ ಚೈಲ್ಡ್ಹುಡ್ ಮೆಮೊರಿ ಅಂತ ಹೇಳ್ಬೋದು. ಸಿಕ್ಕಾಬಿಟ್ಟೆ ಇದೆಲ್ಲ ಮಾಡ್ತಾ ಇದ್ವಿ. ಇದೇ ಊರು, ಇದೇ ಜಾಗ, ನಾನು ಹುಟ್ಟಿದ್ದು ಬೆಳೆದಿದ್ದು ಓಡಾಡಿದ್ದು ಮತ್ತು ಮದುವೆ ಆಗಿದ್ದು ಅದೇ ಊರಲ್ಲೇ ಇದ್ದಿದ್ದು, ಈಗ ಮತ್ತೆ ಅದೇ ಊರಿಗೆ ಹೋಗ್ತಾ ಇರೋದು. ಇದೇ ಜಾಗ, ಇದು ನಮ್ಮ ಅಮ್ಮನ ಊರು, ಅಂದರೆ ನಮ್ಮ ಅಜ್ಜಿ ತಾತ ಎಲ್ಲ ಇಲ್ಲೇ ಇದ್ದಿದ್ದು. ಹಾಗಾಗಿ ನಾನು ಚಿಕ್ಕ ವಯಸ್ಸಿನಲ್ಲಿ ಜಾಸ್ತಿ ಬರ್ತಾ ಇದೆ ಅಜ್ಜಿ ಊರು ಅಂತ ಹೇಳಿ. ಇಲ್ಲೇನು ಜಮೀನು ಇದೆ ಅದಕ್ಕಿಂತ ನೆಕ್ಸ್ಟ್ ಪಾರ್ಟ್ ಏನಿದೆ ಅದು ನಮ್ಮ ತಾತಂಗೆ ಬರುತ್ತೆ. ಅಲ್ಲಿ ಒಂದು ಕಣ ಮಾಡ್ತಾ ಇದ್ರು, ಅಲ್ಲಿ ಹುಲ್ಲಿನ ಮೇಲೆ ಕಣ ಎಲ್ಲ ಹಾಕಿದ್ರು, ಅಲ್ಲಿ ಹೋಗ್ತಾ ಇದ್ವಿ ಜಾಸ್ತಿ. ನಿಮ್ಮ ದೊಡ್ಡಮ್ಮಂಗೆ ಹೇಳು, ಏನಂತ ಹೇಳ್ತೀಯ? ಎಲ್ಲ ಸಂಡೇ ಬರ್ತಾರ ಊರಿಗೆ ಅಂತ ಹೇಳು. ಎಲ್ಲ ಸಂಡೇನು ಊರಿಗೆ ಬರ್ತಾರ ಅಂತ ಹೇಳು. ಬರ್ಬೇಕಾ? ಸಂಡೇ ಇಲ್ಲಿಗೆ ಬರ್ಬೇಕಾ ನಾನು ಅಂದೆ. ಬರ್ಬೇಕಾ? ಯಾಕೆ ನೀನು ಬರಲ್ಲ ನಮ್ಮ ಮನೆಗೆ? ನಮ್ಮಪ್ಪನೂ ಕಳ್ಸಲ್ಲ, ನಾನೇನು ಮಾಡಲಿ? ಹೇಳು ಬೇಗ. ನಮ್ಮಪ್ಪ ಎಲ್ಲಿ ಕಳಿಸ್ತದೆ? ನಮ್ಮಪ್ಪ ಕಳ್ಸಲ್ಲ. ಕಸ್ತದೆ ಅಂದ್ರೆ ಕಸ್ತದೆ. ತಿಂತೀಯಾ? ಲಕ್ಷ್ಮಮ್ಮ. ಹೌದಾ? ಲಕ್ಷ್ಮಮ್ಮ ಕಲ್ಕೊಬಿಟ್ಟೆ. ಒಂದೇ ದಿನದಲ್ಲಿ ಕಲ್ತ್ಕೊಂಡ್ಬಿಟ್ಟ ಲಕ್ಷ್ಮಮ್ಮ ಅನ್ನೋದ್ನ? ಚೆನ್ನಾಗಿ ಹೇಳ್ತೀಯಾ? ನನ್ನ ಹೆಸ್ರೇನು? ನನ್ನ ದೊರಮ್ಮ ಅಲ್ಲ, ನನ್ನ ಹೆಸರು. ನನ್ಗೊಂದು ಹೆಸರೈತೆ, ಪವಿತ್ರ. ಅವನ ಹೆಸರೇನು? ಅಲ್ಲಿ ಮಲಗವನಲ್ಲ, ಅಲ್ಲಿ ಮಲಗಿರೋನ ಹೆಸರೇನು? ಪ್ರೀತಮ್. ಎಲ್ಲ ಕರೆಕ್ಟಾಗಿ. ಹೌದಾ? ಯಾರು? ಲಕ್ಷ್ಮಿ ಹೆಸರೇನು ಅಂದ್ರೆ ಲಕ್ಷ್ಮಿ, ವನಜ ಹೆಸರೇನು ಅಂದ್ರೆ ವನಜ.
ಅವ್ರ ಹೆಸರೇನು? ನಿಮ್ ದೊಡ್ಡಪ್ಪನ ಹೆಸರೇನು? ಕುಮಾರ. ನಿಮ್ ದೊಡ್ಡಪ್ಪ ಕುಮಾರರ? ನಿಮ್ ಡ್ಯಾಡಿ ಕುಮಾರ, ನಿಮ್ ದೊಡ್ಡಪ್ಪ ಲೋಕೇಶ್. ನಿಮ್ಮ ಅಪ್ಪನ ಹೆಸರಲ್ವಾ ಕುಮಾರ? ನಿಮ್ ದೊಡ್ಡಪ್ಪನ ಹೆಸರು ಕುಮಾರ ಅಲ್ಲ? ನಮ್ಮ ಅಮ್ಮನ ಹೆಸರು ಕುಮಾರ. ದೊಡ್ಡಪ್ಪನ ಹೆಸರು ಲೋಕಿ. ಲೋಕಿ. ಯಾರು ಹೇಳ್ಕೊಟ್ರು? ನಾನು ಹೇಳ್ದೆ, ಯಾರು ಹೇಳ್ಕೊಟ್ಟಿಲ್ಲ. ಯಾರು ಹೇಳ್ಕೊಡ್ಲಿಲ್ವಾ? ನೀನೇ ಕಲ್ತ್ಕೊಂಬಿಟ್ಟಿದ್ಯಾ? ಚೆನ್ನಾಗಿ ಕಲ್ತ್ಕೊಂಡಿದ್ಯಾ? ನಮ್ಮ ಮನೆಗೆ ಹೋಗೋಣ, ಬೆಂಗ್ಳೂರ್ಗೆ ಹೋಗಂಬ. ನಾನು ಕರ್ಕೊಂಡೋಗ್ತೀನಿ ಈ ಸರಿ. ಏನು ಮಾಡ್ತೀವಿ? ಕಾರಲ್ಲಿ ಡಿಕ್ಕಿಲ್ ಹಾಕೊಂಡು ಕರ್ಕೊಂಡು ಹೊಂಡೈತೀನಿ, ನಿಮ್ಮ ಮಮ್ಮಿಗೆ ಗೊತ್ತಾಗಲ್ಲ. ಏನು ಮಾಡ್ತೀಯ? ನಮ್ಮ ಅಮ್ಮ ಬೈತದಲ್ಲ ಅವಾಗ. ನನಗೆ ಯಾರು ಬೈಯಲ್ಲ ನಿಮ್ಮ ಮನೇಲಿ. ಬಂದೆ ಗೊತ್ತಾಯ್ತದ ಆಮೇಲೆ. ಕರ್ಕೊಂಡೋದ್ರೆ ಗೊತ್ತಾಯ್ತದ ಈಗ ನಿನಗೆ. ಹೆಂಗೂ ಗೊತ್ತಾಯ್ತದ. ಹೆಂಗೋಯ್ತು ಈಗ ಮನೆಗೆ? ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ನೀನು ಹೆಂಗೆ ಹೋಗ್ತೀನಿ? ನಾವು ಮನೆಗೆ ಹೋಗಲ್ಲ. ನಾನು ಇಲ್ಲೇ ಇರ್ತೀನಲ್ಲ. ನಿಮ್ಮ ಅಪ್ಪ ಹೋಯ್ತು ಆಗ್ಲೇ. ನಿಮ್ಮ ಅಪ್ಪ ಹೋಯ್ತು ಯಾವಾಗ? ಆಗ್ಲಿ ನೋಡಿ, ಎಲ್ಲಿ ಸೌಂಡೇ ಇಲ್ಲ. ಹೋದ್ರು ಗಾಡಿ ತಗೊಂಡು ಹೋಯ್ತು. ನಾವು ಮನೆ ಕರ್ಕೊಂಡು ಹೋಗೋದೇ ಈಗ ನಿನ್ನ. ಅಲ್ಲೋದೆ ಚಿನ್ನಿ? ಹೂನು ಇಲ್ಲ ಹಾನು ಇಲ್ಲ. ಈಗ ಕಾರಲ್ಲಿ ಕರ್ಕೊಂಡು ಎಲ್ಕೆ ನಿನ್ನ ಅವಾಗ್ಲಿಂದ ಸುತ್ತಿಸ್ತಾ ಇರೋದು? ನಾವು ಮನೆ ಕರ್ಕೊಂಡು ಹೋಗಕ್ಕೆ. ನೆಕ್ಸ್ಟ್ ವೀಕ್ ಬರೀ. ನೆಕ್ಸ್ಟ್ ವೀಕು ಒಂದು ವೀಕ್ ರಜಾ ಸ್ಕೂಲ್. ಯಾವ್ದ್ರಕ ಮಾಡ ಕರ್ಕೊಂಡು ಹೋಗಲ್ಲ, ಸುಮ್ನಿರೋಳ. ಆಗ್ಲೇ ಫೇಸಿಯಲ್ ಎಕ್ಸ್ಪ್ರೆಷನ್ನೇ ಹೊಂಟೋಯ್ತು. ಅಳ್ತಾ ಇಲ್ವಾ? ಇನ್ನು ಸ್ವಲ್ಪ ಹೊತ್ತಿಗೆ ಹತ್ತು ಬಿಡ್ತಿದ್ದೆ. ಹೋಗ್ಲಿ ಪಪ್ಪ ಅಂತ ಬಿಟ್ಟಿದ್ದೀನಿ. ಈಗ ಇದನ್ನ ಮಾಡ್ಕೊಂಡು ತಿಂದ್ಬಿಟ್ಟು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಆಯ್ತಾ? ನಿಮ್ಮ ಮಮ್ಮಿ ಹೇಳ್ತಾರಲ್ಲ ಕರ್ಕೊಂಡೋಗು ಅಂತ, ಆಗ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಆಮೇಲೆ ನಿಮ್ಮ ಮಮ್ಮಿ ಹೇಳಿದ್ರೆ ಬರ್ತೀಯಾ? ಬರ್ಬೇಕು. ಜಾಸ್ತಿ ಕಾಯ್ತಿದ್ಲಲ್ಲ ಸೂರ್ಯ. ಓದ್ತಾ ಇರೋದು ಯಾವ ಸ್ಕೂಲು? ಈಗ ತಾನೇ ಹೇಳ್ದಲ್ಲ, ಈಗ ತಾನೇ ಹೇಳ್ದೆ. ವಿವೇಕಾನಂದ ವಿದ್ಯಾಪೀಠನ ಏನದು? ಯಾವ್ದಪ್ಪ ಸ್ಕೂಲು? ವಿವೇಕಾನಂದ ವಿದ್ಯಾಪೀಠ ಸ್ವಾಮಿ ನಮ್ಮಪ್ಪ. ವಿವೇಕಾನಂದ ವಿದ್ಯಾಪೀಠ ಸ್ವಾಮಿ ನಿಮ್ಮಪ್ಪ. ಆ ಸ್ಕೂಲ್ಗೆ ಹೋಯ್ತೀಯಾ? ವಿವೇಕಾನಂದ ವಿದ್ಯಾಪೀಠ ಸ್ವಾಮಿ ನಮ್ಮಪ್ಪ ಅಪ್ಪ. ಇದೇ ನಿಮ್ ಸ್ಕೂಲ್ ಹೆಸರು? ಈಗ ಜಸ್ಟ್ ಸ್ಕೂಲ್ ಹೆಸರು ಹೇಳಬಿಟ್ಟು ಕೇಳಿದ್ರೆ ಮರ್ತೋದಂಗ ಆಗ್ಬಿಟ್ಟೈತಿ. ನಿಮ್ಮ ಮಾಮ ಹೆಸರು? ಮಾಮ ಪತ್ತಿಬ್ಬ. ಆಮೇಲೆ ಆಶ್ರಮ, ಆಮೇಲೆ ಕಾವ್ಯಮ, ಆಮೇಲೆ ಪಲ್ಲವಿನ. ಇಷ್ಟು ಜನ ಅವ್ರ ಏನೇನ್ ಹೇಳ್ಕೊಡ್ತಾರೆ? ಇಷ್ಟು ಜನ ಸೇರಿ ಏನು ಹೇಳ್ಕೊಡ್ಲಿಲ್ವಾ? ರೈಮ್ಸ್ ಹೇಳ್ಕೊಟ್ರಾ? ಕನ್ನಡದೊಂದು ರೈಮ್ಸ್ ಹೇಳು ಯಾವ್ದಾದ್ರು. ಇಂಗ್ಲಿಷ್ ಅಲ್ವಾ ನಾನ್ ಕೇಳಿದ್? ಕನ್ನಡ. ಗೊತ್ತಾಗ್ಲಿಲ್ಲ. ಕನ್ನಡ ಗೊತ್ತಿಲ್ಲ? ಈಗ ಪ್ರೀತಮ್ಗೆ ಹೇಳಿ ಮಲ್ಗಿಸ್ತಲ್ಲ ಒಂದ್ ಹಾಡು ಹೇಳು. ಮರದ ಮೇಲಿದ ಮಂಗಣ್ಣ. ಇದು ಚೆನ್ನಾಗೈತೆ. ಚೆನ್ನಾಯ್ತಾ? ಟೇಸ್ಟ್ ಆಗೈತಾ? ಸಕ್ಕರೆ ಕರೆಕ್ಟ್ ಆಯ್ತಾ? ಥ್ಯಾಂಕ್ ಯು. ತಿನ್ನು. ಪ್ರಗತಿ ವಿಶ್ ಅಂತ ಇವತ್ತು ನಾವು ಬಂದು ಇಲ್ಲಿ ರಾಗಿ ತೆನೆ ಸುಟ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಬೆಲ್ಲ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ವಿ. ಸೂಪರ್ ಟೇಸ್ಟಿ ಆಗಿತ್ತು. ಅದ್ರ ಜೊತೆಗೆ ಬಾಳೆಹಣ್ಣು ಇತ್ತಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ, ಅದಕ್ಕೂ ಸ್ವಲ್ಪ ತೆಂಗಿನಕಾಯಿ ತುರಿ ಬೆಲ್ಲ ಹಾಕಿ ಪ್ರಸಾದ ಥರ ಮಾಡಿಕೊಂಡು ತಿಂದ್ವಿ. ಒಂಥರ ಟೈಮ್ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿ ಒಂಥರ ಚೆನ್ನಾಗಿತ್ತು, ಗಾಳಿ ಬಿಸ್ತಾ ಇತ್ತಲ್ಲ, ಚೆಂದ ನಿದ್ದೆ ಬರ್ತಾಯಿತ್ತು. ಮಲ್ಗೋಣ ಅನ್ನೋ ಅಷ್ಟು ನಿದ್ದೆ ಎಳಿತಾ ಇತ್ತು. ಮತ್ತು ಇನ್ನೂ ಟೈಮ್ ಆಗಿಬಿಡುತ್ತೆ ಅಂತ ಮನೆಗೆ ಬಂದು ಪ್ರೀತಮ್ಗೆ ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಅಪ್ ಮಾಡಿಬಿಟ್ಟು ನಮ್ಮ ಮನೆಯವ್ರು ಬಂದಿದ್ರು ಅಂತ ಎಲ್ಲರಿಗೂ ಸ್ವಲ್ಪ
ಶಾವಿಗೆ ಎಲ್ಲ ಮಾಡಿದ್ರು. ಊಟ ಮಾಡಿಕೊಂಡು ನನ್ನ ಮಗನಿಗೆ ಟ್ರ್ಯಾಕ್ಟರ್ ಅಂದರೆ ತುಂಬ ಇಷ್ಟ. ಅವನು ಒಂದು ಗಳಿಗೆ ಅದ್ರ ಮೇಲೆಲ್ಲ ಕೂತ್ಕೊಂಡು ಆಟ ಆಡ್ಕೊಂಡು, ಅಂದರೆ ಈ ವಾತಾವರಣ ಮಕ್ಳಿಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದಕ್ಕೇನೆ. ಎಷ್ಟು ಜಾಗ ನೋಡಿದ್ರು, ಎಷ್ಟು ಮಾತಾಡ್ದ, ಎಷ್ಟು ಓಡಾಡ್ದ, ತುಂಬ ಎಂಜಾಯ್ ಮಾಡ್ದ. ಇನ್ನು ಮನೆ ಮುಂದೆ ಗೋರಿಕಾಯಿ ಹಾಕಿದ್ರು. ನಾನು ಫಸ್ಟ್ ಟೈಮ್ ಗೋರಿಕಾಯಿ ಗಿಡ ನೋಡಿದ್ದು. ಅದ್ರದ್ದು ಏನಾದರೂ ಒಣಗಿರೋದು ಬೀಜಕ್ಕೆ ಬಿಟ್ಟಿದ್ರು. ಒಂದು ಸ್ವಲ್ಪ ಬೀಜ ತೊಗೊಂಡು ಹಾಕೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಅದನ್ನ ಕೊಡ್ತಾ ಇದ್ರು. ಅದ್ರೊಳಗೆ ಸ್ವಲ್ಪ ಒಣಗಿರೋ ಬೀಜ ಇತ್ತು, ಅದನ್ನು ಪಾಟಲ್ಲಿ ಹಾಕೊಳ್ಳೋಣ ಅಂದ್ಕೊಂಡೆ. ಇವ್ರು ಗೋರಿಕಾಯಿನ ತಗೊಂಡು ಒಣಗಿರೋ ಬೀಜ ಒಣಗಿಸಿ ಬೀಜ ಮಾಡಿ ಪಾಟಲ್ಲಿ ಹಾಕಿ ಬಿಡ್ತಾರಂತೆ. ಒಳ್ಳೇದಾಗಲಿ, ಬೆಳೀರಿ, ನಾವು ತಿನ್ನೋಣ. ಇದು ಬೇಕಾ ಅದಕ್ಕೆ ಇದ್ರದ್ದು ಕೊಂಬೆ ಇಕ್ಕಾಕಕ್ಕೆ ಬೀನ್ಸ್ಗೆ. ಇನ್ನು ತೋಟ ಮನೆ ಎಲ್ಲ ಸುಸ್ತಾಯಿತು. ಸರಿ ನಮ್ಮ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಸಂಜೆನೂ ಆಯಿತು, ಹೊರಡ್ತಾ ಇದ್ದೀವಿ. ಸೀಮೆ ಬದನೆಕಾಯಲ್ಲಿ ಒಂದು ಹುಳ ಬಂದು ತಿಂತಾಯಿತ್ತು ಅಂತ ಅದನ್ನ ಟ್ರ್ಯಾಪ್ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ. ಹುಳ ಎಲ್ಲ ಅದ್ರೊಳಗೆ ಹೋಗಿ ಬೀಳುತ್ತೆ. ಏನಾದೊಂದು ಮಾಡ್ತಾ ಇರ್ತಾರೆ, ಚೆನ್ನಾಗಿರುತ್ತೆ. ಮನೆ ಮುಂದೆನೂ ಅಷ್ಟೇ ಸ್ವಲ್ಪ ಗೋರೆಕಾಯಿ ಇದೆಲ್ಲ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಬರೋ ಟೈಮಲ್ಲಿ ಏನಾಯಿತು ಅಂದರೆ ಅಮ್ಮನಿಗೆ ಸ್ವಲ್ಪ ರಾಗಿ ತೆನೆ ತೊಗೊಂಬರೋಣ ಅಂದ್ಕೊಂಡೆ, ಮರ್ತುಬಿಟ್ಟೆ. ಆನ್ ದ ವೇ ತೊಗೊಂಡು ಆ ರೋಡಲ್ಲೇ ಪಾಪ ಓನರಲ್ಲೇ ಇದ್ರು, ಆಟೋ ಅವ್ರದ್ದೇನೆ. ತೊಗೊಳ್ಳಿ ನಿಮ್ಗೆ ಎಷ್ಟು ಬೇಕೋ ತೊಗೊಳ್ಳಿ ಅಂತ ಇದ್ರು. ಖುಷಿ ಆಗುತ್ತೆ ಹಾಗೆ, ಏನೋ ಒಂದು ಓಪನ್ ಆಗಿ ತೊಗೊಳ್ಳಿ ಅಂತ ಹೇಳ್ತಾರಲ್ಲ, ಅದನ್ನು ನೋಡಿ. ಇನ್ನು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಈ ಒಂದು ವಿಲೇಜ್ ಲೈಫಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಳ್ಳಿಯ ಸೊಗಡು, ಹಳ್ಳಿಯ ವಾತಾವರಣ ಖುಷಿ ಅನಿಸುತ್ತೆ. ನಿಮ್ಗೆ ಹಿಂಗೆ ಅನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.